ಇವತ್ತು ಅನುಪಾತ ಮತ್ತು ಸಮಾನುಪಾತ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋಣ. ಮುಂಚೆ ವಿಡಿಯೋದಲ್ಲಿ ಅನುಪಾತ ಸಮಾನುಪಾತ ಕ್ಲಾಸಸ್ ಹಾಕಿದೆ, ಬಟ್ ಸರ ಸೌಂಡ್ ಸರಿಯಾಗಿ ಬಂದಿಲ್ರಿ ಸರ, ಸೌಂಡೇ ಕೇಳಿಸಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಹಾಗಾಗಿ ಅದೇ ವಿಡಿಯೋಲ್ಲಿರುವ ಪ್ರಾಬ್ಲಮ್ಸ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ಪ್ಲಸ್ ಅದ್ರ ಜೊತೆ ಬೇರೆ ಪ್ರಾಬ್ಲಮ್ಸ್ ಅನ್ನ ಇವತ್ತು ಆ್ಯಡ್ ಆಗಿದಾವ. ಹಾಗಾಗಿ ಆ ವಿಡಿಯೋದಲ್ಲಿ ಸೌಂಡ್ ಬಂದಿಲ್ಲ ಅಂದ್ರು ಈ ವಿಡಿಯೋದಲ್ಲಿ ಸೌಂಡ್ ಬರುತ್ತಾ, ಏನೋ ಒಂದ್ಸಲ ಟೆಕ್ನಿಕಲ್ ಇಶ್ಯೂ ಇರ್ತೈತಿ. 24 ಮತ್ತು 36 ಮೂರನೇ ಅನುಪಾತ ಕಂಡು ಹಿಡಿಯಿರಿ ಅಂತ ಕೇಳೇನ. SSC GD 10/1/2023 ಅಂತ ಕೇಳಿರೋದು ಕ್ವಶನ್ ನೋಡ್ರಿ. 24 ಮತ್ತು 36 ಮೂರನೇ ಅನುಪಾತ ಕಂಡು ಹಿಡಿಯಿರಿ ಅಂದ್ರ ಎರಡು ಸಂಖ್ಯೆ ಕೊಟ್ಟಿರ್ತಾನ, ಒಂದು 24 ಒಂದು 36. ಮೊದಲನೇ ಸಂಖ್ಯೆ ಅಷ್ಟೇ ಬಿಟ್ಟು ಎರಡನೇ ಸಂಖ್ಯೆನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇವತ್ತು 2 ಸಲ ಬರಿಬೇಕು. ಎಷ್ಟು ಸಲ ಬರಿಬೇಕ್ರಿ? 2 ಸಲ ಬರಿಬೇಕು. 36 ಸರ 36 ಬರಿಬೇಕ್ರಿ. ಇಂಟು ಮಾಡಿ ಮೊದಲನೇ ಸಂಖ್ಯೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮಾಡ್ಬೇಕು. ಕರೆಕ್ಟಾ? ಈ ಸದ್ದ 24 ಮತ್ತು 36ನೇ ಮೂರನೇ ಅನುಪಾತ ಅಂತ ಕೇಳಿದಾಗ 2 ನಂಬರ್ ಕೊಟ್ಟಿರ್ತಾನ. ಎರಡನೇ ನಂಬರ್ ಅನ್ನ 2 ಸಲ ಬರೆದು ಮೊದಲನೇ ನಂಬರ್ ಅನ್ನ ಡಿವೈಡೆಡ್ ಮಾಡ್ಬೇಕು. ಹಾಗಾದಾಗ ಇಲ್ಲಿ ಯಾವ ನಂಬರ್ ಇಂದ ಹೋಗುತ್ತೆ ನೋಡ್ರಿ? 12 ಎರಡ್ಲೆ 12 ಮೂರ್ಲೆ. ಎಷ್ಟಲೇ ರೀ? 12 ಮೂರ್ಲೆ 12 ಮೂರ್ಲೆ. ಈಗ 36 ಕೆಳಗೆ 18, 2 ಒಂದ್ಲೆ 2 ಒಂದ್ಲೆ 2 18ಲೆ 18 ಮೂರ್ಲೆ 54. ಹಾಗಾದ್ರ ನಮ್ದು ಯಾವ ಆಪ್ಷನ್ ಕರೆಕ್ಟ್ ರೀ? ಸಿ ಆಪ್ಷನ್ ಕರೆಕ್ಟಾ. 24 ಮತ್ತು 36ನೇ ಮೂರನೇ ಅನುಪಾತ ಕಂಡು ಹಿಡೀರಿ ಅಂತ ಕೇಳ್ಯಾನಪ್ಪ ಅಂತಂದ್ರ ಆಪ್ಷನ್ ಎ 64, ಬಿ 45, ಸಿ 54 ಮತ್ತು ಡಿ 46 ಐತಿ. ಎರಡನೇ ನಂಬರ್ ಅನ್ನ 2 ಸಲ ಬರಿಬೇಕು. 36 ಇಂಟು 36 ಡಿವೈಡೆಡ್ ಬೈ 24 ಯಾವ ನಂಬರ್ ಇಂದ ಹೋಗುತ್ತಾ? 12 ಎರಡ್ಲೆ 12 ಮೂರ್ಲೆ ಕೆಳಗೆ 2 ಉಳಿತು, 2 ಒಂದ್ಲೆ 1 ಉಳಿತು, 6 2 ಎಂಟ್ಲೆ 16 18 ಮೂರ್ಲೆ 54. ಮೂರನೇ ಅನುಪಾತ ಕೇಳಿದ ಅಂದ್ರ ಯಾವಾಗ್ಲೂ ಈ ತರ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡಿಯಿರಿ. 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡಿಯಿರಿ. ಇದು ನಮ್ಮ ಎಕ್ಸಾಮ್ ಬಂದೈತಿ ನೋಡ್ರಿ. SSC GD ಕ್ವಶನ್ ಕೇಳಿದ್ದೆ. ನಾವು SSC GD ಚಾಪ್ಟರ್ ಪ್ರಾಕ್ಟೀಸ್ ಮಾಡತ್ತೇವೆ. ಈಗ GD ಚಾಪ್ಟರ್ ಯಾವೆಲ್ಲ ಪ್ರಶ್ನೆಗಳು ಬರ್ತಾವೆ? 2025 ಜನವರಿ ಒಳಗೆ ಎಕ್ಸಾಮ್ ಅದಾವ. ಲಾಸ್ಟ್ ವೀಕ್ ಒಳಗೆ 13/1/2023 ಕೇಳಿದೈತಿ. ಹೌದಾ? ಒಂದೇ ಆಪ್ಷನ್ ಎ, ಬಿ 18, ಸಿ 60, ಡಿ 120. ನಾ ಏನ್ ಹೇಳಿದ್ದೆ? ಎರಡನೇ ನಂಬರ್ ಅನ್ನ 2 ಸಲ ಬರಿಬೇಕು. 2 ಸಲ ಅಂದ್ರೆ ಹೆಂಗ್ ಬರಿಬೇಕು? 12 ಇಂಟು ಬರ್ದ್ 12 ಬರಿಬೇಕು. ಕರೆಕ್ಟಾ? ಡಿವೈಡೆಡ್ ಬೈ ಮಾಡಿ ಏನ್ ಬರಿಬೇಕ್ರಿ? 8 ಬರಿಬೇಕು. ಇವಾಗ ಯಾವ ನಂಬರ್ ಇಂದ ಹೋಗುತ್ತಾ? 4 ಎರಡ್ಲೆ 8, 4 ಮೂರ್ಲೆ 12, 2 ಒಂದ್ಲೆ 2, 2 ಆರ್ಲೆ 18, 2 ಆರ್ಲೆ 12, 6 ಮೂರ್ಲೆ 18. ಹಾಗಾದ್ರ ನಮ್ಮ ಆನ್ಸರ್ ಯಾವ್ದು ಕರೆಕ್ಟ್ ರೀ? ಬಿ ಆಪ್ಷನ್ ಕರೆಕ್ಟ್. 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡೀರಿ ಅಂದಾಗ ಎರಡನೇ ಸಂಖ್ಯೆ ಐತಿಲ್ಲ 2 ಸಲ ಬರಿಬೇಕು. 12 ಇಂಟು 12 ಡಿವೈಡೆಡ್ ಬೈ 8. 4 ಎರಡ್ಲೆ 8, 4 ಮೂರ್ಲೆ 12, 2 ಒಂದ್ಲೆ 2, 2 ಆರ್ಲೆ 12, ಇದು 6 ಮೂರ್ಲೆ 18. ನಮ್ಮ ಬಿ ಆಪ್ಷನ್ ಏನೈತ್ರಿ? ಕರೆಕ್ಟ್ ಐತಿ. ಓಕೆನಾ? ಎಕ್ಸಾಮ್ದಾಗ ಇದೇ ತರ ಕಂಪಲ್ಸರಿ SSC GD ಯಲ್ಲೇ ಬರ್ತಾವ. ಪ್ರಾಕ್ಟೀಸ್ ಮಾಡ್ರಿ ಅಥವಾ ನೋಟ್ಸ್ ಮಾಡ್ಕೊಂಡು ಬರ್ತವ್ರಿ. ಡೈಲಿ ರೆಗ್ಯುಲರ್ ಕ್ಲಾಸ್ ಇರ್ತಾವ. ಒಂದು ನೋಟ್ಸ್ ಮಾಡಿದ್ರಂದ್ರ ಮಾತ್ರ ರಿವಿಷನ್ ಮಾಡಕ್ ಅನುಕೂಲ ಆಗುತ್ತೆ. ಪದೇ ಯೂಟ್ಯೂಬ್ ನೋಡಕ್ ಆಗಂಗಿಲ್ಲ. 3 ಮತ್ತು 12 ಮತ್ತು 14ರ ನಾಲ್ಕನೇ ಅನುಪಾತ ಕಂಡು ಹಿಡಿಯಿರಿ. ಈ ಸದ ನಾಲ್ಕನೇ ಅನುಪಾತ ಅಂದ್ರ ಸರ್ ಎಷ್ಟು ನಂಬರ್ ಕೊಟ್ಟಿರ್ಬೇಕ್ರಿ? 3 ನಂಬರ್ ಕಂಪಲ್ಸರಿ ಕೊಟ್ಟಿರ್ಬೇಕು. 3, 12 ಮತ್ತು 14 ನಾಲ್ಕನೇ ಅನುಪಾತ. ಹಾಗಾದ್ರ SSC GD 12/1/2023 ಕೇಳಿದ್ದೆ. ಆಪ್ಷನ್ ಎ ನೋಡ್ರಿ 56, ಬಿ 28, ಸಿ 49, ಡಿ 35 ಐತಿ. ಹಾಗಾದ್ರ ನಾಲ್ಕನೇ ಅನುಪಾತ ಕೇಳೇನಂದ್ರೆ 3 ನಂಬರ್ ಕೊಟ್ಟಿರ್ತಾನಂದ್ರ ಮೊದಲನೇ ಸಂಖ್ಯೆ ಬಿಟ್ಟು ಉಳಿದ ಆಮೇಲೆ ಬಂದಿರೋ 2 ಸಂಖ್ಯೆನ ಏನ್ ಮಾಡ್ಬೇಕು? ಬರಿಬೇಕು. 12 ಇಂಟು 14 ಡಿವೈಡೆಡ್ ಬೈ ಏನ್ ಮಾಡ್ಬೇಕ್ರಿ? ಮೊದಲನೇ ಸಂಖ್ಯೆ ಬರಿಬೇಕು. 3 ಒಂದ್ಲೆ 3, 3 ನಾಲ್ಕಲೆ 12, 14 ನಾಲ್ಕಲೆ
4 4 16, 4 1 4 56, 14 4 56. ಎ ಆಪ್ಷನ್ ಏನೈತ್ರಿ ಕರೆಕ್ಟ್ ಆಯ್ತು. ಕ್ವಶನ್ ಅನ್ನ ಅರ್ಥ ಮಾಡ್ಕೋರಿ. 3, 12 ಮತ್ತು 14ರ 4ನೇ ಅನುಪಾತ ಕಂಡು ಹಿಡಿಯಿರಿ ಅಂತ ಕೇಳ್ಯಾನ. ಅವಾಗ ಮೊದಲನೇ ಸಂಖ್ಯೆ ಬಿಟ್ಟು ನಂತರ ಕೊಟ್ಟಿರುವ 2 ಮತ್ತು 3 ಮಲ್ಟಿಪ್ಲೈ ಮಾಡಿ ಮೊದಲನೇ ಸಂಖ್ಯೆನ ಡಿವೈಡೆಡ್ ಮಾಡಬೇಕು. 3 1 3, 3 4 12, 14 4 56. ನಮ್ಮ ಆನ್ಸರ್ ಯಾವ್ದು ಕರೆಕ್ಟಾ? ಎ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಸೇಮ್ ಕ್ವಶನ್ ಐತಿ. ಸೇಮ್ ಕ್ವಶನ್ ಅಂದ್ರ 36, 48 ಮತ್ತು 90ರ 4ನೇ ಅನುಪಾತ ಕಂಡುಹಿಡಿಯಿರಿ. ಒಂದಂತರೂ ನೆನ್ಪಿಡ್ರಿ, 4ನೇ ಅನುಪಾತ ಕೊಡ್ಬೇಕಾದ್ರ 3 ಸಂಖ್ಯೆ ಕೊಟ್ಟಿರ್ತಾನ. 3 ಸಂಖ್ಯೆ ಕೊಟ್ಟಿರ್ತಾನಂದ್ರ ಮೊದಲನೇ ಸಂಖ್ಯೆ ಅಷ್ಟೇ ಬಿಡಬೇಕು. 2ನೇ ಮತ್ತು 3ನೇ ಸಂಖ್ಯೆಯನ್ನ ಹೆಂಗ್ ಬರಿಬೇಕು? ಮಲ್ಟಿಪ್ಲೈ ಮಾಡಿ ಬರಿಬೇಕು. ಮಲ್ಟಿಪ್ಲೈ ಅಂದ್ರ 48 ಇಂಟು ಏನ್ರಿ 90 ಡಿವೈಡೆಡ್ ಬೈ ಮೊದಲನೇ ಸಂಖ್ಯೆ 36. ಈ ಯಾವ ನಂಬರಿಂದ ಹೋಗ್ತಾವ ನೋಡ್ಬೋದು. 12 ಎಷ್ಟಲೇ ರೀ? 12 3 33, 12 4 48. ಈಗ ಕೆಳಗೆ 3 ಐತಿ, 3 1 3, 3 3 9 0 0. ಇಲ್ಲಿ 4 ಐತಿ, ಇಲ್ಲಿ 30 ಐತಿ, 4 3 12 1 0. ನಮ್ದು ಆನ್ಸರ್ ಯಾವ್ದ್ರಿ? ಸಿ ಆನ್ಸರ್ ಕರೆಕ್ಟ್. ಎಷ್ಟು ಈಜಿ ಐತಿ ನೋಡಿ. ಎಕ್ಸಾಮ್ ಕೇಳಿ ಕ್ವಶನ್ಸ್ ಅದಾವೆ, ಯಾವ ಬೇರೆ ಹೊರಗಿನ ಕ್ವಶನ್ಸ್ ಇಲ್ಲ. 36, 48 ಮತ್ತು 90ರ 4ನೇ ಅನುಪಾತ ಕಂಡು ಹಿಡಿಯಿರಿ ಅಂದ್ರ SSCGD 12 1 2023 ಕೇಳ್ಯಾನಂದ್ರ 48 ಇಂಟು 90. 2ನೇ ಸಂಖ್ಯೆ 3ನೇ ಸಂಖ್ಯೆ ಮಲ್ಟಿಪ್ಲೈ ಮಾಡಿ 1ನೇ ಸಂಖ್ಯೆ ಕೆಳಗೆ ಇಡಬೇಕು. 12 3 36, 12 4 48, 3 1 3 3 0, 4 3 12 120. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, 5ನೇ ಕ್ವಶನ್. 9 ಮತ್ತು 25ರ ಸರಾಸರಿ ಅನುಪಾತ ಕಂಡುಹಿಡಿಯಿರಿ. 9 ಮತ್ತು 25ರ ಸರಾಸರಿ ಅನುಪಾತ ಕಂಡುಹಿಡಿಯಿರಿ. SSCGD ಯಾವಾಗ ಕೇಳ ನೋಡ್ರಿ, 15 1 2023. ಸರಾಸರಿ ಅನುಪಾತ ಅಂದ್ರೆ ಮೀನ್ ಪ್ರಪೋರ್ಷನಲ್ ಅಂತ ಅರ್ಥ. ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳಿಲ್ಲವ. ಸರಾಸರಿ ಅನುಪಾತ ಅಂದ್ರ ಮೀನ್ ಪ್ರಪೋರ್ಷನಲ್ ಅಂತ ಅರ್ಥ. ಹಾಗಾದ್ರ 9 ಮತ್ತು 25ರ ಸರಾಸರಿ ಅಂದ್ರ 2 ಸಂಖ್ಯೆ ಕೊಟ್ಟಿರ್ತಾನಲ್ಲ, ಅವೆರಡೂ ಸಂಖ್ಯೆನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎರಡು ಸಂಖ್ಯೆ ಕೊಟ್ಟಿರ್ತಾನ, ಎರಡೂ ಸಂಖ್ಯೆ ಏನ್ ಮಾಡ್ಬೇಕು? ಬರಿಬೇಕು. ಈ ಪೆನ್ ಪೆನ್ನೇ ಬರಲಿತ್ತಲ್ಲ. ಪೆನ್ ಬತ್ ನೋಡಿ. ಪೆನ್ನು ಓಡಾಡ್ತೈತೆ, ಅದು ಸಿಗಲ್ಲ ಮಗಂದು. ಆನ್ಲೈನ್ ಕ್ಲಾಸ್ ಹಿಂಗೆ ನೋಡಿ, ಪೆನ್ನು ಸಿಗಂಗಿಲ್ಲ, ಏನೂ ಸಿಗಂಗಿಲ್ಲ. ನಮ್ಮ ಆಫ್ಲೈನ್ ಕ್ಲಾಸ್ ಆದ್ರೆ ಮಾರ್ಕರ್ ತಂದಿಟ್ಟಿಲ್ಲ ಅಂದ್ರೆ ಯಾಕೆ ತಂದಿಟ್ಲೋ ಮಾರ್ಕರ್ ಕೇಳ್ತು. ಕಂಪ್ಯೂಟರ್ದಾಗ ನಮ್ಮ ಪೆನ್ನು ಸಿಗಂಗಿಲ್ಲ. 9 ಮತ್ತು 25ರ ಸರಾಸರಿ ಅನುಪಾತ ಅಂದ್ರ ಎದ್ರಾಗ ಬರೆದು ಬಿಡ್ಬೇಕ್ರಿ? ರೂಟ್ ಒಳಗ 9 ಇಂಟು 25 ಬರೆದು ಬಿಟ್ಬಿಡ್ಬೇಕು. ರೂಟ್ 9 ಅಂದ್ರ 3 ಸರ, ರೂಟ್ 25 ಅಂದ್ರ 5 ಸರ. 5 3 ಎಷ್ಟ್ರಿ? 15 ಸರ. ಯಾವ ಆನ್ಸರ್ ಕರೆಕ್ಟ್ ರೀ? ಬಿ ಆನ್ಸರ್ ಕರೆಕ್ಟ್ ರೀ. 9 ಮತ್ತು 25ರ ಸರಾಸರಿ ಅನುಪಾತ ಮೀನ್ಸ್ ಮೀನ್ ಪ್ರಪೋರ್ಷನಲ್. ಯಾವ ಪ್ರಪೋರ್ಷನಲ್ ರೀ? ಮೀನ್ ಪ್ರಪೋರ್ಷನಲ್. SSCGDಗೆ 15 1 2023 ಕೇಳ್ಯಾನಂದ್ರ A 16, B 15, C 12, D 24 ಐತಂದ್ರ ಮೀನ್ ಪ್ರಪೋರ್ಷನಲ್ ಅಂದ್ರ 2 ನಂಬರ್ ಕೊಟ್ಟಿರ್ತಾನ. ಕೊಟ್ಟಿರೋ ನಂಬರ್ ರೂಟ್ ಒಳಗೆ ಬರೆದು ಇಂಟು ಬರೀದು. ರೂಟ್ ಎಷ್ಟೈತ್ರಿ? 9 ಇಂಟು 25. ಇಲ್ಲಿ ಏನಾಯ್ತು? ರೂಟ್ 9 ಅಂದ್ರ 3, ರೂಟ್ 25 ಅಂದ್ರ 5, 5 3 15. ನಮ್ಮ ಆನ್ಸರ್ ಏನಾಯ್ತು? ಬಿ ಆಯ್ತು. ಈಗ ನಿಮ್ಮ ಡೌಟ್ ಬರಬೇಕು, ಸರ್ ರೂಟ್ 9 ಅಂದ್ರ 3 ಬಂತ್ರಿ, ರೂಟ್ 25 ಬಂತು ಸರ್, ಅಲ್ಲಿ ಬೇರೆ ನಂಬರ್ ಇದ್ದು ರೂಟ್ ಒಳಗೆ ಬರ್ತಿರ್ಲಿಲ್ಲ ಅಂದ್ರ ಅದೇ ತರ ಕ್ವಶನ್ಸ್ ನೋಡೋಣ. ಆ ತರ ಕ್ವಶನ್ಸ್ ಬಂದಿದ್ರ ಏನ್ ಮತ್ತೆ ಅದು ಬೇಕಲ್ಲ. ಹಾಗಾದ್ರ ಏನೈತಿ? 4 ಮತ್ತು 900ರ ಸರಾಸರಿ ಅನುಪಾತ ಕಂಡು ಹಿಡಿಯಿರಿ. ಇಲ್ಲಿ ಸರಾಸರಿ ಅನುಪಾತ ಬರಬೇಕು, ಅನುಪಾತ ಮಿಸ್ ಆಗೈತಿ. ಇಲ್ಲಿ ಸರಾಸರಿ ಏನ್ ಬರಬೇಕು? ಅನುಪಾತ ಬರಬೇಕು. ಸರಾಸರಿ ಅನುಪಾತ ಕಂಡು ಹಿಡಿಯಿರಿ. ಮೀನ್ ಪ್ರಪೋರ್ಷನಲ್ ಅಂತ ಕರಿತೇವೆ. ಇದಕ್ಕೆ ನಾವ್ ಏನಂತ ಕರಿತೇವೆ? MP ಅಂತ ಕರಿತೇವೆ. ಮೀನ್ ಪ್ರಪೋರ್ಷನಲ್ ಅಂತ ಕರಿತೇವೆ. ಹಾಗಾದ್ರೆ ನೋಡೋಣ. 2 ಸಂಖ್ಯೆ ಕೊಟ್ಟಿರ್ತಾನ್ರಿ. 2 ಸಂಖ್ಯೆ ಎದ್ರಾಗ ಬರಿಬೇಕ್ರಿ? ರೂಟ್ ಒಳಗೆ ಬರಿಬೇಕು. ರೂಟ್ ಒಳಗೆ ಏನ್ ಬರಿಬೇಕು? 4 ಇಂಟು
900 ಬರೀಬೇಕು. ಹಾಗಾದ್ರೆ ರೂಟ್ ಒಳಗೆ 4 ಇತ್ತಂದ್ರೆ 2, ರೂಟ್ ಒಳಗೆ 9 ಇತ್ತಂದ್ರೆ 3, 2 0 1 0 32 60. ನಮ್ಮ ಆಪ್ಷನ್ ಎ ಕರೆಕ್ಟ್. ಎಷ್ಟು ಚಂದ ಅದ ನೋಡ್ರಿ ಕ್ವಶನ್, ಸಿಂಪಲ್. 4 ಮತ್ತು 900ರ ಸರಾಸರಿ ಅನುಪಾತ ಮೀನ್ ಪ್ರಪೋರ್ಷನಲ್ ಕಂಡುಹಿಡಿದ್ರಂದ್ರೆ ಎ 60, ಬಿ 40, ಸಿ 20, ಡಿ 50. ರೂಟ್ ಒಳಗೆ ಎರಡು ನಂಬರ್ ಬರೋದೈತಿ. ರೂಟ್ 4 ಅಂದ್ರೆ 2 ಐತಿ, ರೂಟ್ 900 ಅಂದ್ರೆ 30 ಐತಿ. 30 900 ಅಂದ್ರೆ 930 ಐತಿ. ಇಲ್ಲ 903 ಐತಿ. 2 0 1 0 ಐತಿ. 2 30 60 ಐತಿ. ಎ ಆಪ್ಷನ್ ಕರೆಕ್ಟ್ ಐತಿ. ಮೀನ್ ಪ್ರಪೋರ್ಷನಲ್ ಅಂದ್ರೆ ಕೊಟ್ಟಿರೋ 2 ನಂಬರ್ ರೂಟ್ ಒಳಗೆ ಬರೆದು ಇಂಟು ಬರೀಬೇಕು, ಮುಗೀತು. ಎ ಅನುಪಾತ ಬಿ ಈಕ್ವಲ್ ಟು 5 8, ಬಿ ಅನುಪಾತ ಸಿ ಈಕ್ವಲ್ ಟು 4 7. ಹಾಗಾದರೆ ಎ ಅನುಪಾತ ಬಿ ಅನುಪಾತ ಸಿ ಕಂಡು ಹಿಡಿಯಿರಿ. SSC GD ಕೇಳಿದೆ 12 1 2023. ಸರಿಯಾಗಿ 2023ದಾಗ ಕೇಳಿದವ್ರಿ. ಮೊನ್ನೆ 2024 ಎಕ್ಸಾಮ್ದಾಗ ಕೇಳಿವವ್ರಿ. ಅವು ಮುಂದೆ ಬರ್ತಾವ್ರಿ. ವಿಡಿಯೋ ನೋಡ್ರಿ ಕಂಟಿನ್ಯೂ ಆಗಿ, ಇಲ್ಲ ಅಂದ್ರೆ ಅವು ಬಿಟ್ಬಿಡ್ತೀರಿ. 2023 ಏನು ಕೇಳೋಣ, 2024 ಕೇಳೋಣ. ಸಿಲೆಬಸ್ ಏನೂ ಚೇಂಜ್ ಆಗಿಲ್ಲ. 2025ರಾಗೂ ಇವೇ ಬರ್ತಾವ. 100% ನಾ ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಬಂದಿ ಕ್ವಶನ್ಸೇ ಬರ್ತಾವ. ನಂಬರ್ ಸ್ವಲ್ಪ ಏನ್ರಿ ಹೆಚ್ಚು ಕಡಿಮೆ ಆಗಿರ್ತಾವ. ಬಟ್ ನೀವೇನು ಮಾಡ್ಕೋಬೇಕು, ಅದನ್ನು ಕರೆಕ್ಟಾಗಿ ಬರೀಬೇಕು. ಸರ್ 23 ಯಾಕೆ ತೊಗೊಂಡಿನಂದ್ರೆ 2023ರಾಗೂ ಫೆಬ್ರವರಿ ಜನವರಿ ಎಕ್ಸಾಮ್ ಓದದ. 2024ರಾಗೂ ಜನವರಿ ಫೆಬ್ರವರಿ ಎಕ್ಸಾಮ್ ಓದವ. 2025ಕ್ಕೂ ಜನವರಿ ಫೆಬ್ರವರಿಗೆ ಎಕ್ಸಾಮ್ ಇರ್ತಾವ. 23 24 ಬರುತ್ತೆ. 24 25ಕ್ಕೆ ನೀವು ಬಿಡಿಸ್ರಿ. 23 24ರದು ನಾ ಬಿಡಿಸಿರ್ತೀನಿ. ಕರೆಕ್ಟಾ? ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ. ನಮಗೇನು ಕೇಳ್ಯಾನ, ಎ ಅನುಪಾತ ಬಿ ಅನುಪಾತ ಸಿ ಕೇಳ್ಯಾನ. ಕರೆಕ್ಟಾ? ಹಾಗಾದ್ರೆ ಎ ಅಂದ್ರ 5, ಬಿ ಅಂದ್ರ 8, ಸಿ ಇಲ್ಲಿ ಬಿ ಅನುಪಾತ ಸಿ ಐತಿ. ಇದು ಅಂದ್ರ 4, ಇದು ಅಂದ್ರ 7. ಕರೆಕ್ಟಾ? ಇಲ್ಲಿ ನಂಬರ್ ಖಾಲಿ ಐತಿ. ಇದೇ 8 ವಾಪಸ್ ಎಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಇಲ್ಲಿ ನಂಬರ್ ವಾಪಸ್ ಖಾಲಿ ಐತಿ. ಇದೇ 4 ಎಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಇಷ್ಟು ಬರದೇವ. ಇವಾಗ ಮಲ್ಟಿಪ್ಲೈ ಮಾಡಿದ್ದು 5 4 20, 8 4 32, 8 7 56. ಯಾವ ಮಗ್ಗಿಯಿಂದ ಹೋಗ್ತಾವ ನೋಡ್ಬೇಕು. ಹೋಗ್ಲಿಲ್ಲ ಅಂದ್ರೆ ಅವೇ ಬಿಡ್ಬೇಕು. ಆನ್ಸರ್ ಅಂದ್ರೂ ಆಪ್ಷನ್ದಾಗ ಬೇಕು ಕಾಣಿಸಲ್ಲ. ಯಾವ 4 5 4 8 32, 4 1 4, 4 4 16, 14 5 8 14, 5 8 14. ಎಲ್ಲದ ಆಪ್ಷನ್ ಹುಡುಕ್ಯಾಡ್ರಿ. ಎ ಆಪ್ಷನ್ ಕರೆಕ್ಟ್. ಯಾವ ಥರ ಮಾಡ್ಯಾವ ಅನ್ನೋದು ಮೊದಲು ಗಮನ ಇಡ್ರಿ. ಎ ಅನುಪಾತ ಬಿ ಈಕ್ವಲ್ ಟು 5 8, ಬಿ ಅನುಪಾತ ಸಿ ಈಕ್ವಲ್ ಟು 4 7. ಹಾಗಾದರೆ ಎ ಅನುಪಾತ ಬಿ ಅನುಪಾತ ಸಿ ಕಂಡು ಹಿಡೀರಿ ಅಂದ್ರೆ SSC GD 12 1 2023 ಕೇಳ್ಯಾನ. ಎ ಅನುಪಾತ ಬಿ ಅನುಪಾತ ಸಿ ಕೇಳ್ಯಾನ. 5 8 ಅಂದ್ರೆ ಎ ಬಿ, 4 7 ಅಂದ್ರೆ ಬಿ ಸಿ. ಇಲ್ಲಿ ನಂಬರ್ ಖಾಲಿ ಐತಿ. ಇದೇ 8 ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಮ್ಯಾಗಿನ ಕೈ ಬರೀಬಾರ್ದು. 5 4 20, 8 4 32, 8 7 56. ಆಪ್ಷನ್ದಾಗ ಇವು ಇಲ್ಲ. ಯಾವ ನಂಬರಿಂದ ಹೋಗ್ತಾವ ನೋಡ್ರಿ. 4 5 20, 4 8 32, 4 1 4, 4 4 16, 5 8 14. ಯಾವ್ದ್ರಿ? 5 8 14. ಎ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ನಮಗೆ ಎ ಅನುಪಾತ ಬಿ ಅನುಪಾತ ಸಿ ಕೊಟ್ಟಾನ, ಕೇಳಿಲ್ಲ. ಎ ಅನುಪಾತ ಈಸ್ 4 6 ಅಂಡ್ ಬಿ ಅನುಪಾತ ಸಿ 10 11. ಹಾಗಾದ್ರೆ ಸಿ ಎ ಕೇಳ್ಯಾನ. ಸಿ ಎ ಕೇಳ್ಯಾನ ಅಂದ್ರ ನಮಗೆ ಎ ಬಿ ಸಿ ಕೇಳಿಲ್ಲ. ಹಿಂದಿನ ಕ್ವಶನ್ ಅಂದ 2023 GD ಕೇಳಿದ್ದೆ. ಯಾಕೆ ಆಪ್ಷನ್ ಬರ್ದಿಲ್ಲಪ್ಪ ಅಂದ್ರ ಇದೊಂದ್ಸಲ ನೀವು ಮಾಡ್ಲಿಕ್ಕೆ ಬರ್ದಿಲ್ಲ. ಇದನ್ನ ನಾನೇ ಮಾಡ್ತೀನಿ, ನೀವೇನು ಮಾಡಬೇಡ್ರಿ. ನೀವೇನು ಮಾಡೋರಲ್ಲ. ಎ ಅನುಪಾತ ಬಿ, ಬಿ ಅನುಪಾತ ಸಿ. ಎ ಬಿ ಅಂದ್ರ 4 6, ಬಿ ಸಿ ಅಂದ್ರ 10 11. ಇದು ವಾಪಸ್ ಇಲ್ಲಿ ಬರಿಬೇಕು, ಇದು ವಾಪಸ್ ಇಲ್ಲಿ ಬರಿಬೇಕು. 14 40, 16 60, 11 66. ಕರೆಕ್ಟಾ? ನಮಗೇನು ಕೇಳ್ಯಾನ? ಸಿ ಅನುಪಾತ ಎ ಕೇಳ್ಯಾನ. ಸಿ ಅನುಪಾತ ಎ ಅಂದ್ರ ಸಿ ಅಂದ್ರ 66, ಎ ಅಂದ್ರ 20, 2 10 20, 2 3 2 33 ಅನುಪಾತ 10 ನಮ್ಮ ಆನ್ಸರ್. ಇನ್ನೊಮ್ಮೆ ನೋಡ್ರಿ. ಎ ಅನುಪಾತ ಬಿ ಈಕ್ವಲ್ ಟು 4 6, ಬಿ ಅನುಪಾತ ಸಿ ಈಕ್ವಲ್ ಟು 10 11,
ಸಿ ಅನುಪಾತ ಎ ಈಕ್ವಲ್ ಟು ಕೇಳೋಣ. ಎ ಅನುಪಾತ ಬಿ ಅನುಪಾತ ಸಿ ಕಂಡುಹಿಡಿಬೇಕು. 4, 6, 10, 11 ಕರೆಕ್ಟ್. ಈ 6 ವಾಪಸ್ ಇಲ್ಲಿ ಬರೀಬೇಕು, ಈ 10 ಇಲ್ಲಿ ಬರೀಬೇಕು. 14 40, 10 60, 11 66. ಸಿ ಅನುಪಾತ ಎ ಅಂದ್ರ 66 ಅನುಪಾತ 20. ಯಾವ ಮಗ್ಗಿಂದ ಹೋಗ್ತಾವ ನೋಡ್ಬೇಕು. 2 3 6, 2 3 6, 2 10 20. ಹಾಗಾದ್ರ ಸಿ ಅನುಪಾತ ಎ ಅಂದ್ರೆ ಏನೈತ್ರಿ 33 ಅನುಪಾತ 10. ಕರೆಕ್ಟಾ? ಇದೇ ತರ ಕ್ವಶನ್ ಬಂದ್ರ ಸಾಲ್ವ್ ಮಾಡ್ಕೋರಿ, ನೋಟ್ಸ್ ಮಾಡ್ರಿ. 27 ಅನುಪಾತ 81 ಸಮಾನುಪಾತ ಎಕ್ಸ್ ಅನುಪಾತ 63. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಕಂಡಿಡಿ ಅಂದಾನ. ಹೌದಾ? ಭಾಳ ಸಿಂಪಲ್ ಐತಿ. ಯಾವುದೇ ಅನುಪಾತಗಳು ಕೊಟ್ಟಾಗ ಮಧ್ಯದ ನಂಬರ ಮತ್ತು ಕೊನೆಯ ನಂಬರ್ ಮಲ್ಟಿಪ್ಲೈ ಮಾಡಿರ್ಬೇಕು. ಮಧ್ಯದ ನಂಬರ್ ಅಂದ್ರೆ ಯಾವ್ರಿ? 81. ಮಧ್ಯದ ನಂಬರ್ ಅಂದ್ರೆ ಯಾವ್ರಿ? 81 ಎಕ್ಸ್ ಐತಿ. 81 ಎಕ್ಸ್. 81 ಇಂಟು ಎಕ್ಸ್ 81 ಎಕ್ಸ್ ಸಮ ಕೊನೆಯ ನಂಬರ್ ಯಾವ ಮಲ್ಟಿಪ್ಲೈ ರೀ? 27 ಇಂಟು 63. ಎಕ್ಸ್ ಬೇಕಾಗೈತಿ, ಎಕ್ಸ್ ಇಲ್ಲೇ ಬರೀನು. 27 ಇಂಟು 63 ಡಿವೈಡೆಡ್ ಬೈ 81. ಇದು ಈ ಕಡೆ ಬರುತ್ತೆ. 27 ಒಂದಲೇ, 27 ಮೂರಲೇ 81. ಈಗ ಎಷ್ಟು ಉಳಿತ್ರಿ? 63 ಡಿವೈಡೆಡ್ ಬೈ 3. 3 2 6, 3 1 3. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ? 21. ಆಪ್ಷನ್ ಎಲ್ಲೈತಿ? ಸಿ ಐತಿ. ಕರೆಕ್ಟ್. SSC GD ಏನೈತಿ? 27 ಅನುಪಾತ 81 ಸಮಾನುಪಾತ ಎಕ್ಸ್ ಅನುಪಾತ 63 ಕೇಳ್ಯಾನ. ನಂತರ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಎಚ್ ಕೇಳ್ಯಾನ. ಎಚ್ ಕೇಳಿದಾಗ ಮಧ್ಯದ ನಂಬರ್ ಮಲ್ಟಿಪ್ಲೈ ಮಾಡಬೇಕು. 81 ಇಂಟು ಏನ್ರಿ? ಎಕ್ಸ್. ರಿಪೀಟ್ ಮಾಡ್ತಿರ್ತೀನಿ, ರಿಪೀಟ್ ಮಾಡ್ದ ನೋಡ್ರಿ, ಒಂದೇ ಸಲ ಅರ್ಥ ಇಲ್ಲ ಅಂದ್ರ 81 ಎಕ್ಸ್. ಕೊನೆಯ ನಂಬರ್ ಮಲ್ಟಿಪ್ಲೈ ಅಂತ ಹೇಳ್ತಾನೆ. 27 ಇಂಟು 63. ಎಕ್ಸ್ ಬೇಕಾಗಿತ್ತಂದ್ರೆ 81 ಈ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ ಆಗ್ತೈತಿ. ಹೌದಾ? 27 ಒಂದ್ಲೇ 27, 23 81, 3 2 6, 3 3 1. 1ರಿಂದ 30 ಮಗ್ಗಿ ಬರಲಿಲ್ಲ ಅಂದ್ರ SSC GD ಪಾಸ್ ಆಗಂಗಿಲ್ಲ. ಮಗ್ಗಿ ಬರಲೇಬೇಕು. 2 ಸಂಖ್ಯೆಗಳ ಅನುಪಾತ 2 3. 2 ನಂಬರ್ಸ್ ಆರ್ ಇನ್ ದಿ ರೇಷಿಯೋ 2:3. 8 ಸಂಖ್ಯೆಯನ್ನು ಕೂಡಿಸುವುದರಿಂದ 8 ನಂಬರ್ ಕೂಡಿಸ್ತಾನ. ಹಾಗಾದ್ರೆ ಕೂಡಿಸ್ರಿಂದ ಅನುಪಾತ ಏನಾಗ್ತಾವ? 8 11. ಹಾಗಾದ್ರೆ ಸಂಖ್ಯೆಗಳು ಕಂಡು ಹಿಡಿಯಿರಿ. ವೆರಿ ಸಿಂಪಲ್ ಕ್ವಶನ್ ಐತಿ. 2 ಸಂಖ್ಯೆಗಳ ಅನುಪಾತ 2 3. 8 ಸಂಖ್ಯೆಯನ್ನು ಕೂಡಿಸುವುದರಿಂದ ಅನುಪಾತ 8 11. ಹಾಗಾದರೆ ಸಂಖ್ಯೆಗಳು ಕಂಡು ಹಿಡಿಯಿರಿ. 2 ಸಂಖ್ಯೆ ಯಾವ್ದು ಗೊತ್ತಿಲ್ಲ, ಅವಕ್ಕೆ ಹೆಸರಿಟ್ಬಿಡೋಣ ಸಿಂಪಲ್ ಆಗಿ. 1 ಸಂಖ್ಯೆ ಎ, 1 ಸಂಖ್ಯೆ ಬಿ. 2 ಸಂಖ್ಯೆಗಳ ಅನುಪಾತ 2 3. 8 ಸೇರಿಸುವುದರಿಂದ ಕೂಡಿಸುವುದರಿಂದ 8 11 ಅನುಪಾತ ಆಗುತ್ತದೆ. ಹಾಗಾದ್ರೆ ಸಂಖ್ಯೆಗಳು ಕಂಡು ಹಿಡಿಯಿರಿ. ಹಾಗಾದ್ರೆ ಏನ್ ಮಾಡೋಣ್ರಿ? ಕೆಳಗಿನಿಂದ ಮ್ಯಾಗ ಮಲ್ಟಿಪ್ಲೈ ಮಾಡ್ಬೇಕು. 8 3 24. ಇಲ್ಲಿ ಮಾಡ್ಯಾವ, ಇಲ್ಲಿ ಮಾಡ್ಬೇಕು. 11 2 22. ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. 24 ರಾಜ 22 ಹೋದ್ರೆ ಎಷ್ಟು ಉಳಿತ್ರಿ? 2 ಉಳಿತಾ? ಕರೆಕ್ಟ್. ಮುಂದ ಮ್ಯಾಲ್ ಮಾಡ್ಯಾವ, ಆಮೇಲೆ ಎಲ್ಲಿ ಮಾಡೋಣ್ರಿ? ಕೆಳಗ್ ಮಾಡೋನು. 8 8 64 ರೀ ಸರ. 11 8 88 ರೀ ಸರ. 8 4 ಹೋದ್ರ 4 ರೀ ಸರ. 8 6 ಹೋದ್ರ 2 ಸರ. 2 ಅನುಪಾತ ಬಂದೈತಿ. ನಮಗೆ ಎ ಅಂದ್ರೆ 2 ಅನುಪಾತನ, ಬಿ ಅಂದ್ರೆ 3 ಅನುಪಾತನ, 1 ಅನುಪಾತ 1 2 1 2 12. ಎ ಅಂದ್ರೆ ಎಷ್ಟದನ್ರಿ? 2 ಅನುಪಾತ 12 2 12 2 24. ಬಿ ಅಂದ್ರೆ ಎಷ್ಟೈತ್ರಿ? 3 ಅನುಪಾತ ಐತಿ. 12 3 36. ನೋಡ್ರಿ ಇನ್ನೊಮ್ಮ, 2 ಸಂಖ್ಯೆಗಳು ಅನುಪಾತ 2 3 ಆಗಿದೆ. 8 ಸಂಖ್ಯೆಯನ್ನು ಕೂಡಿಸುವುದರಿಂದ ಅನುಪಾತ 8 11. ಹಾಗಾದರೆ ಸಂಖ್ಯೆಗಳು ಕಂಡು ಹಿಡಿಯಿರಿ. 2 ಸಂಖ್ಯೆಗಳ ಅನುಪಾತ 2 3. 8 ಸಂಖ್ಯೆ ಕೂಡಿಸುವುದರಿಂದ ಅಂದ್ರೆ 2ಕ್ಕೂ 8 8 ಕೂಡಿಸ್ತಾನೆ. ಇಲ್ಲಿ 8 ಇಲ್ಲಿ 8, ಆಮೇಲೆ 8 11 ಆಗ್ತದೆ ಅಂತ ಹೇಳ. ಇದು ಕ್ವಶನ್ ಹಿಂಗ್ ಬರ್ಕೊಂಡಾಗ ಮ್ಯಾಲ ಮಲ್ಟಿಪ್ಲೈ ಮಾಡ್ಬೇಕು. 8 3 24, 12 24, ಮೈನಸ್ ಮಾಡೋದು 2 ಬಂತು. 11 8 88, 8 8 64, 24 22 ಹೋದ್ರೆ 2, 88 64 ಹೋದ್ರೆ 24. 1 ಅನುಪಾತ ಒಳಗೆ ತರಬೇಕು. 1 ಅನುಪಾತ ಅಂದ್ರೆ 1 ಅನುಪಾತಕ್ಕೆ 12 ಬಂತು. ಎ ಅಂದ್ರೆ ಎಷ್ಟೈತ್ರಿ? 2 ಅನುಪಾತ 12 2 24.
ಬಿ ಅಂದ್ರೆ 3 ಅನುಪಾತ 12 ಮೂರ್ಲೆ 36, ಎ ಅಂದ್ರೆ 24, ಬಿ ಅಂದ್ರೆ 36. ಓಕೆ, ಫಿನಿಶ್. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಅನುಪಾತ 6, 7 ಆಗಿದೆ. ಸಂಖ್ಯೆಗಳ ವ್ಯತ್ಯಾಸ 16. ಸಂಖ್ಯೆಗಳು ಕಂಡುಹಿಡಿಯಿರಿ. 100% ಫಿಕ್ಸ್ ಬರೋಂಥ ಕ್ವಶನ್ ಇವೆಲ್ಲ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡು ಸಂಖ್ಯೆಗಳು ಯಾವ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು, ಅವು ಸರ್ಚ್ ಮಾಡಿ ಹೆಸರಿಡಬೇಕು. ಸರ್ಚ್ ಮಾಡೋಲ್ಲ, ಒಂದಕ್ಕೊಂದು ಎ ಅನ್ನೋನು, ಇನ್ನೊಂದಕ್ಕ ಬಿ ಅನ್ನೋನು. ಅವರ ಅನುಪಾತ ಎಷ್ಟೈತಿ? 6, 7 ಐತಿ. ಹಾಗಾದ್ರೆ ಇದು 6 ಐತಿ, ಇದು 7 ಐತಿ. ಎಷ್ಟು ಹೆಚ್ಚೈತಿ? ಒಂದು ಅನುಪಾತ ಹೆಚ್ಚೈತಿ. ಒಂದು ಅನುಪಾತ ಅಂದ್ರೆ ಎಷ್ಟದ? ವ್ಯತ್ಯಾಸ 16 ಅದ. ಇಲ್ಲಿ ಕೊಟ್ಟಲ್ಲ ವ್ಯತ್ಯಾಸ. ವ್ಯತ್ಯಾಸ ಎಷ್ಟದ? 16 ಅದ. ಇವ್ರ ನಡುವೆ ವ್ಯತ್ಯಾಸ ಎಷ್ಟದ? 1 ಅದ. 1 ಅನುಪಾತಕ್ಕೆ 16. ಎ ಬಲಿ 6 ಅನುಪಾತ ಅವ. 16 6ಲೆ 96. 16 7 7 6 42, 7 1 7. 7 6 6 7 ಎಷ್ಟು ರೀ? 42. 1 7 7, 7 4 11. ಬಿ ಅಂದ್ರೆ ಎಷ್ಟು ರೀ? 112. ಎ ಅಂದ್ರೆ 96. ಈಗ ನೋಡ್ರಿ, ಎರಡು ಸಂಖ್ಯೆಗಳ ಅನುಪಾತ 6, 7 ಆಗಿದೆ. ಸಂಖ್ಯೆಗಳ ವ್ಯತ್ಯಾಸ 16 ಆಗಿದೆ. ಸಂಖ್ಯೆಗಳು ಕಂಡು ಹಿಡಿಯಿರಿ ಅಂದ್ರೆ ಎಷ್ಟು ಸಿಂಪಲ್ ಐತಿ ನೋಡ್ರಪ್ಪ. ಎ ಅಂದ್ರ 6, ಬಿ ಅಂದ್ರ 7. ಇವ 6ಅನ, ಇವ 7ಅನ, ಒಂದು ಹೆಚ್ಚನ. ಒಂದು ಅನುಪಾತಕ್ಕೆ 16 ವ್ಯತ್ಯಾಸ ಐತಿ. 16 6ಲೆ 96, 16 7 112. ಹಾಗಾದ್ರೆ ಒಂದು ಸಂಖ್ಯೆ 96 ಎ, ಒಂದು ಸಂಖ್ಯೆ 112 ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಪಿ ಅನುಪಾತ ಕ್ಯೂ ಈಕ್ವಲ್ ಟು 5 2. ದೆನ್ ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ಪ್ಲಸ್ ಪಿ ಸ್ಕ್ವಯರ್ ಪ್ಲಸ್ ಕೆ ಸ್ಕ್ವಯರ್. ನೋಡ್ರಿ, SSC MTS ಕೇಳಿದ 2023 ಕೇಳ್ಯಾನ. MTS ಸೇಮ್ ಸಿಲೆಬಸ್, ಸೇಮ್ ಕ್ವಶನ್ಸ್, ಬಟ್ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರ್ತವೆ. SSC MTS ಮತ್ತು GD ಸ್ವಲ್ಪ ಹುಷಾರಾಗಿ ಓದ್ರಿ. ಅವಕಾಶಗಳು ಸಿಕ್ಕಾಗ ಸದುಪಯೋಗ ಪಡಿಸ್ಕೋರಿ. ಪಿ ಸ್ಕ್ವಯರ್ ಅಂದ್ರೆ ಡೈರೆಕ್ಟ್ ಬರ್ಕೊಂಡ್ಬಿಡ್ತೀನಿ, 25 ಮೈನಸ್ ಕ್ಯೂ ಸ್ಕ್ವಯರ್ ಅಂದ್ರೆ 2 4 ಪ್ಲಸ್ ಪಿ ಸ್ಕ್ವಯರ್ ಅಂತಂದ್ರೆ ಎಷ್ಟು? 25 ಸರ್. ಪ್ಲಸ್ ಕ್ಯೂ ಸ್ಕ್ವಯರ್ ಅಂದ್ರೆ 2 ಪ್ಲಸ್ 2 ಸ್ಕ್ವಯರ್ 4. ಈ 4 ಕ್ಯಾನ್ಸಲ್. 25 25 50. ಫಿನಿಶ್. ಪಿ ಅನುಪಾತ ಕ್ಯೂ ಅಂದ್ರೆ ಎಷ್ಟು ಐತ್ರಿ? 5 2. ದೆನ್ ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ಪಿ ಅಂದ್ರೆ 5, ಕ್ಯೂ ಅಂದ್ರೆ 2. ಪಿ ಸ್ಕ್ವೇರ್ ಅಂದ್ರೆ 5 5 25 ಮೈನಸ್ 2 2 4 ಪ್ಲಸ್ ಪಿ ಸ್ಕ್ವೇರ್ 5 5 25 ಪ್ಲಸ್ ಕ್ಯೂ ಸ್ಕ್ವೇರ್ 4 4 4 ಕ್ಯಾನ್ಸಲ್. 25 25 50. ಎ ಅನುಪಾತ ಬಿ 3 4, ಬಿ ಅನುಪಾತ ಸಿ 6 5, ಎ ಅನುಪಾತ ಬಿ ಅನುಪಾತ ಸಿ. ಆಲ್ರೆಡಿ ಹಿಂದಿನ ಲೆಕ್ಕದ ಹೇಳಿನಿ, ಸೇಮ್ ಕ್ವಶನ್ ಐತಿ. ಇದನ್ನ ನೀವು ಮಾಡಿ ಆನ್ಸರ್ನಾಗ ಕಮೆಂಟ್ ಹಾಕ್ರಿ. ಯಾರ ಕಮೆಂಟ್ ಜಾಸ್ತಿ ಲೈಕ್ ಬರ್ತಾವ ನೋಡು. ಎ ಅನುಪಾತ ಬಿ ಈಕ್ವಲ್ ಟು 3 7. 5a ಪ್ಲಸ್ 7b ಅನುಪಾತ 7a ಪ್ಲಸ್ 5b ಈಸ್ ಅಂದಾನ. ಎ ಅಂದ್ರೆ ಎಷ್ಟೈತಿ ನೋಡೋಣ ಮೊದಲ. ಎ ಅಂದ್ರ 3. ಎ ಅಂದ್ರೆ ಎಷ್ಟೈತ್ರಿ? 3. ಬಿ ಅಂದ್ರ 7. ಈ ನಮಗೇನು ಕೊಟ್ಟಾನ? 5a ಪ್ಲಸ್ 7b ಅನುಪಾತ 7a ಪ್ಲಸ್ 5b. ಕರೆಕ್ಟಾ? 5a ಅಂದ್ರ 5 ಇಂಟು 3 ಪ್ಲಸ್ 7b ಅಂದ್ರ 7 ಇಂಟು 7 ಅನುಪಾತ 7 ಇಂಟು ಎ ಅಂದ್ರ 3 ಪ್ಲಸ್ 5 ಇಂಟು 7. 5 3 15 ಪ್ಲಸ್ 7 7 49. 2 ಕೂಡಿಸಿದ್ರ 64. 7 3 21 ಪ್ಲಸ್ 5 7 35. ಇಲ್ಲಿ 1 ಇಲ್ಲಿ 5 6 56. 8 7 56. 8 8 64. 8 ಅನುಪಾತ 7. ಕರೆಕ್ಟಾ? ಎ ಅಂದ್ರ 3, ಬಿ ಅಂದ್ರ 7, 5a ಪ್ಲಸ್ 7b 7a ಪ್ಲಸ್ 5b. ಎ ಅಂದ್ರೆ 5 ಇಂಟು 3 ಪ್ಲಸ್ 7 ಅಂದರೆ 7 ಇಂಟು 7 ಅನುಪಾತ 7a 7 ಇಂಟು 3 ಪ್ಲಸ್ 5 ಇಂಟು 7. 5 3 15 ಪ್ಲಸ್ 49. 7 3 21, 5 7 35.
ಎರಡು ಕೂಡಿಸಿದ್ರೆ ಎಷ್ಟಾಗುತ್ತಾ 56. 15 40 ಮತ್ತು 64. 8 8 64 8 56. ನಮ್ಮ ಆನ್ಸರ್ ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, SSCGD 2023-25-1 ಇದೇ ಅಣಿ ಬರೈತಿ. ಇದೇ ಕ್ವಶನ್ ಕೇಳ್ತಾನ. ನೀವು ಕ್ಲಾಸ್ ನೋಡಲಿಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ, ನೋಟ್ಸ್ ಬರ್ಕೊಳ್ಳಿಲ್ಲ ಅಂದ್ರೆ ಮತ್ತು ಸರ ನಂದು 70 ಆಗಿತ್ರಿ, 80 ಆಗಿತ್ರಿ, 10 ಮಾರ್ಕ್ಸ್ ಹೋಯ್ತ್ರಿ, ನಾ ಇಲ್ಲೇ ಇದೀನಿ ರೀ, ನಮ್ಮ ದೋಸ್ತ ನೌಕರಿ ಮಾಡ್ಲತ್ತಾನ್ರಿ. ನಾವಿಲ್ಲೇ, ಅವರು ಇಲ್ಲೇ. ಎ ಅಂದ್ರ 5, ಬಿ ಅಂದ್ರ 1. ಕರೆಕ್ಟಾ? ಈಗ 3A ಐತಿ ಒಂದೇದು. 3A ಅಂದ್ರ 3A ಬರೀನು ಪ್ಲಸ್ 4B ಅಂದ್ರ 4B ಬರೀನು ಅನುಪಾತ 3A ಮೈನಸ್ 4B ಐತಿ, 4B ಬರೀನು. 3A ಅಂದ್ರೆ ಎಷ್ಟೈತಿ? 3 × 5 ಪ್ಲಸ್ 4B ಅಂದ್ರ 4 × 1. 3A ಅಂದ್ರ A ಅಂದ್ರೆ 5 ಐತಿ, 3 × 5 ಮೈನಸ್ 4 × 1. 5 3 15, 4 1 4. 5 3 15, 4 1 4. 15 4 9. 15 4 ಹೋದ್ರ 15 4 19. 15 4 ಹೋದ್ರ 11. 19 11 ಎಲ್ಲೈತಿ? ಕರೆಕ್ಟ್. ಎ ಅನುಪಾತ ಬಿ ಈಕ್ವಲ್ ಟು 5 1. 3A ಪ್ಲಸ್ 4B. 3A ಮೈನಸ್ 4B ಅಂದ್ರೆ ಎ ಅಂದ್ರೆ 5, ಬಿ ಅಂದ್ರೆ 1. 3A ಪ್ಲಸ್ 4B ಅನುಪಾತ 3A ಮೈನಸ್ 4B. 3 × 5 ಎ ಅಂದ್ರೆ ಪ್ಲಸ್ 4 × 1. 3 × 5 ಎ ಮೈನಸ್ 4 × 1. 3 5 ಎಷ್ಟ್ರಿ? 15 ಪ್ಲಸ್ 4 1 ಎಷ್ಟ್ರಿ? 4. 3 × 5 15 ಮೈನಸ್ 4 1 4 19 ಅನುಪಾತ 11. ಸಿ ಆನ್ಸರ್ ಯಾವ್ದ್ರಿ? ಸಿ ಆನ್ಸರ್ ಕರೆಕ್ಟ್. ಎ ಮತ್ತು ಬಿ ಸಂಬಳಗಳ ಅನುಪಾತ 4 5. ಖರ್ಚಿನ ಅನುಪಾತ 5 6. ಅವರು ಕ್ರಮವಾಗಿ 200 300 ಉಳಿಸಿದ್ದಾರೆ. ಬಿ ಯ ಸಂಬಳ ಕಂಡು ಹಿಡಿಯಿರಿ. ಯಾರ್ಯಾರು ಅದಾರಿ? ಎ ಬಿ ಅದಾರ. ಎ ಬಿ ಅದಾರ. ಸಂಬಳದ ಅನುಪಾತ ಅಂದ್ರ ಇನ್ಕಮ್. ಇನ್ಕಮ್ದ ಅನುಪಾತ ಎಷ್ಟೈತಿ? 4 5 ಐತಿ. ಖರ್ಚಿನ ಅನುಪಾತ ಅಂದ್ರ ಎಕ್ಸ್ಪೆಂಡಿಚರ್ ಎಷ್ಟೈತ್ರಿ? 5 6 ಐತಿ. ಇವ ಎಷ್ಟು ಉಳಿಸ್ಯಾನ? 200. ಇವ ಎಷ್ಟು ಉಳಿಸ್ಯಾನ? 300. ಹಾಗಾದ್ರ ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. 5 5 25, 6 4 24. ಮೈನಸ್ ಮಾಡಬೇಕು, 1 ಅನುಪಾತ ಬಂತು. ಮೊದಲು ಮ್ಯಾಲ ಮಾಡ್ಯಾವ, ಆಮೇಲೆ ಇಲ್ಲಿ ಮಾಡಬೇಕು. 6 2 12, 2 0. 6 3 5 3 15. ಹಾಗಾದ್ರೆ 1500ದಾಗ 1200 ಹೋದ್ರ ಎಷ್ಟು ಬಂತು? 300 ಬಂತು. 1 ಅನುಪಾತ ಅಂದ್ರೆ 300. ಯಾರ್ದು ಕೇಳ್ಯಾನ? ಎ ಸಂಬಳ. ಇನ್ಕಮ್ ಎ ಸಂಬಳ ಎಷ್ಟೈತಿ? 4 ಅನುಪಾತ ಐತಿ. ಎ ಸಂಬಳ 4 ಅನುಪಾತ ಐತಿ ಅಂದ್ರೆ 4 × 300. 4 3 1200 ಎಲ್ಲೈತೆ ನೋಡ್ಕೇಳ್ರಿ. ಡಿ ಆಪ್ಷನ್ ಕರೆಕ್ಟ್. ಎ ಮತ್ತು ಬಿಗಳ ಸಂಬಳದ ಅನುಪಾತ 4 5 ಮತ್ತು ಖರ್ಚಿನ ಅನುಪಾತ 5 6 ಆಗಿದೆ. ಅವುಗಳ ಕ್ರಮವಾಗಿ 200 ಮತ್ತು 300 ಉಳಿಸಿದರೆ ಬಿ ಯ ಸಂಬಳ ಕಂಡು ಹಿಡಿಯಿರಿ. ಎ 1100, ಬಿ 1000, 1400, 1200. ಎಗಳ ಇನ್ಕಮ್ ಸಂಬಳ ಇನ್ಕಮ್ 4 5. ಎಕ್ಸ್ಪೆಂಡಿಚರ್ ಖರ್ಚು ಎಷ್ಟ್ರಿ? 5 6. ಇವ 200 ಉಳಿಸ್ಯಾನ, 300 ಉಳಿಸ್ಯಾನ. ಮೊದಲು ಏನು ಮಾಡಬೇಕು? ಇಲ್ಲಿದ ಮ್ಯಾಲೆ ಹೋಗ್ಬೇಕು. 6 4 24, 5 5 25, 1 ಬತ್ತು ಅನುಪಾತ ಬರೀಬೇಕು. 5 3 15, 2 0 1500. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿ? ಇಲ್ಲಿದ ಇಲ್ಲಿ ತಳ ಹೋಗ್ಬೇಕು. ಮೊದಲು ಮ್ಯಾಲೆ ಮಾಡಿ ಆಮೇಲೆ ತಳದ. 6 2 12, 1 1200. 1500 1200 ಅಂದ್ರೆ 300 ಬಂತು. 1 ಅನುಪಾತ ಅಂದ್ರೆ 300 ಬಂತು. ಏನ್ ಸಂಬಳ 4 ಅನುಪಾತ ಐತಿ. 4 3 12, 2 0 1200 ಆನ್ಸರ್. ಈ ತರ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಕರೆಕ್ಟಾ? ಓಕೆ. 7x - 1, 9x + 1 and 8x + 1 if x = 3. 4ನೇ ಅನುಪಾತ ಕಂಡು ಹಿಡಿಯಿರಿ. 4ನೇ ಅನುಪಾತ ಅಂದ್ರೆ 3 ನಂಬರ್ ಬೇಕು. 3 ನಂಬರ್ ಇಲ್ಲ, ಕಂಡು ಹಿಡಿಯೋನು. ಹಾಗಾದ್ರೆ 1ನೇದು ಕಂಡು ಹಿಡಿಯೋಣ. 7x - 1. x ಅಂದ್ರೆ 3 ಐತಿ. 7 3 21 - 1. 7 3 21, 1 ಹೋಯ್ತು. ಎಷ್ಟು ಉಳಿತು? 20. ಇದು ಎ ನಂಬರ್, 1ನೇ ನಂಬರ್. 2ನೇ ನಂಬರ್ ಕಂಡು ಹಿಡಿಯೋಣ. 9x + 5. 9 3 27, 27 5. 9 × 3 + 5. 9 3 27 + 5 32. ಕರೆಕ್ಟಾ?
ಬಿ 32. ಸಿ ಎಷ್ಟು ಕೊಟ್ಟನ 8x + 1 8 3 24 + 1 25. ಹಾಗಾದ್ರೆ ಒಂದು ಸಂಖ್ಯೆ 20, ಒಂದು ಸಂಖ್ಯೆ 32, ಒಂದು ಸಂಖ್ಯೆ 25. ಕ್ವಶನ್ ನೋಡ್ರಿ 7x - 1 9x + y 8x + 1 x = 3 ಅಂದ್ರೆ ತುಂಬಿಕೊಂಡು 4ನೇ ಅನುಪಾತ ಕಂಡುಹಿಡಿಯಬೇಕು. ಹಾಗಾದ್ರೆ 7x - 1 ಅಂದ್ರೆ 7 × 3 7 3 21 1 20. 9x + y ಅಂದ್ರೆ 3 27 + 25 32. 8x ಅಂದ್ರೆ 24 + 1 25. ಹಾಗಾದ್ರೆ ABC 3 ನಂಬರ್ ಅಂದ್ರೆ ಕೊನೆ 2 ನಂಬರನ್ನು ಮಲ್ಟಿಪ್ಲೈ ಮಾಡಿ ಮೊದಲನೇ ನಂಬರ್ ಕೆಳಗೆ ಇಡಬೇಕು. ಇದು ಅಂತೂ ನಮ್ಮ ಜನ್ಮಸಿದ್ಧ ಹಾಗೆ 25 5 4 5 5 4 1 4 8 8 5 40. ಯಾವ ಅನ್ಸರಪ್ಪ ಡಿ ಕರೆಕ್ಟ್. ಈ ಬಂದೆ ನೋಡಿ 2024 ಜಾತ್ರೆ ಚಾಲು ಆಯ್ತು. 2024 ಜಾತ್ರೆ m ಅನುಪಾತ = 96. ದೆನ್ ವ್ಯಾಲ್ಯೂ ಆಫ್ m + n m - 1. ಹಾಗಾದ್ರೆ 2024 ಕೇಳಿದ್ ಬಂದೈತೆ ನೋಡಿ. ಇನ್ನೆಲ್ಲ ಚಾಲು ಇನ್ನು ಬರೇ 2024 ಏನು ಕೇಳಿದ್ದ ಪ್ರಾಕ್ಟೀಸ್ ಮಾಡೋದು. 2023 ಅದೇ ಥರ ಕ್ವಶನ್ ಬಂದೇ ಬರ್ತಾವ. ಅಲ್ಲೇನೈತಿ 9 + 6 9 - 6 9 6 15 9 6 ಹೋದ್ರೆ 3 3 1 3 3 5 15 5 ಅನುಪಾತ 1 5 ಅನುಪಾತ 1 ಎಲ್ಲೈತಿ 5 ಅನುಪಾತ 1 ಎ ನೋಡ್ರಿ. m ಅಂದ್ರ 9 n ಅಂದ್ರ 6 9 + 6 15 m ಅಂದ್ರ 9 - 6 9 6 3 3 1 3 3 5 15 15 ಅನುಪಾತ 3. ಎಷ್ಟು ಸಿಂಪಲ್ ಐತೆ ನೋಡ್ರಿ. SSC ಎಕ್ಸಾಮ್ದಾಗ ಕೇಳಿದೆ GD 22 2024 ಯಾರೇ 22 2024 ಬರ್ದಿದ್ರ ಸರಿ 2020 ಬರ್ದಿರ ಅವ್ರ ಕ್ವಶನ್ ಅರ್ಥ ಆಯ್ತು ನೋಡಿ. ಸರ್ ಇದು ನಂಗೆ ಬಂದಿತ್ರಿ ಅಂತ ಕಮೆಂಟ್ ಮಾಡ್ರಿ ಯಾರು ಬಂದಿತ್ತು ಅವ್ರಿಗೆ. ಹೌದಾ ಕೇಳಿ ಕ್ವಶನ್ ಎಲ್ಲ 2024 ನಿಮ್ಮ ಎಕ್ಸಾಮ್ ಬಂದಿದ್ದ ಕ್ವಶನ್ಸೇ ಬಂದವ. ಅವಾಗ ಬಿಟ್ಟು ಬಂದ್ರಿ ಈಗ ಬಿಟ್ಟು ಬರ್ಬೇಡ್ರಿ ಯಾಕಂದ್ರೆ ನಾ ಅದೀನಿ. 45% x = 15% y = ವ್ಯಾಲ್ಯೂ. ಹಾಗಾದರೆ ನಾವು ಸ್ವಲ್ಪ ಒಂದೊಂದ್ಸಲ ಇಂಗ್ಲೀಷ್ ಮೀಡಿಯಮ್ದಾಗ ನಾವು ಇಂಗ್ಲೀಷ್ನಾಗ ಬರ್ಕೊಂಡ್ಬಂದಿರ್ತೇವೆ. ಹಾಗಾದರೆ x ಅನುಪಾತ y ಕಂಡುಹಿಡಿಯಿರಿ. 45% x = 15% y = ಹಾಗಾದರೆ x ಅನುಪಾತ y ಕಂಡುಹಿಡಿ ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಅದ ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿರಿ. 45x 15y ಈ ಥರ ಯಾವುದೇ ಬರಲಿ 45x 15y ಬತ್ತಂದ್ರೆ ಈಗ x ಬೇಕೈತೆ x ಇವ್ರ ಬಲ್ಲಿ ಇರುತ್ತೆ. ಎಲ್ಲಿರುತ್ತಾ y ಬಲ್ಲಿ ಇರುತ್ತೆ ತಿಳ್ಕೊಬೇಕು. ಇಲ್ಲೈತೆ ನಾವು ಲಾಜಿಕ್ಕ. ವಾಯ್ದು ಎಲ್ಲಿರುತ್ತಾ ಅಲ್ಲಿರುತ್ತೆ. ಅಲ್ಲಿ ಅಂದ್ರೆ ಎಲ್ಲಿ x ಬಲ್ಲಿ 45 ಇಟ್ಟೇ ಲಾಜಿಕ್ ಐತಿ. ಪರ್ಸೆಂಟೇಜ್ ಕ್ಯಾನ್ಸಲ್ 45x 18y x ಬೇಕಂದ್ರೆ y ಬಲ್ಲಿ ಇರ್ತಾನ y ಬೇಕಂದ್ರೆ x ಬಲ್ಲಿ ಇರ್ತಾನ. ಆದ್ರೆ x ಅಂದ್ರೆ ಯಾರ ಬಲ್ಲಿ y ಬೈ 15 y ಅಂದ್ರೆ ಯಾರ ಬಲ್ಲಿ 45 15 1 15 3 1 ಅನುಪಾತ 3 ಡಿ ಆನ್ಸರ್ ಕರೆಕ್ಟ್. ಸಿಂಪಲ್ ಕ್ವಶನ್ ಐತಿ. 45% x = 15% y ಅಂತಂದ್ರ 45x = 18y ಅಂದ್ರ x ಯಾರ ಬಲ್ಲಿ ಇರ್ತಾನ y ಬಲ್ಲಿ ಇರ್ತಾನ y ಯಾರ ಬಲ್ಲಿ ಇರ್ತಾನ x ಬಲ್ಲಿ ಇರ್ತಾನ. 15 ಅನುಪಾತ 45 15 1 15 3 1 ಅನುಪಾತ 3. ಬಂತು ನೋಡಿ ಬಂತು. ಕಾಪರ್ ಮತ್ತು ಜಿಂಕ್ 25 ಅನುಪಾತ 12 ಆಗಿದೆ. ಒಂದು ಯಾವ್ದೈತ್ರಿ ಕಾಪರ್ ಐತಿ. ಕಾಪರ್ COPPER ಕಾಪರ್. ನಮ್ಮ ಅಕ್ಷರನು ಮಹಾರಾಷ್ಟ್ರಕ್ಕೆ ಹೊಂಟಾವಲ್ಲ ಸುಮ್ಮ ಐತೆ. ಇಂಗ್ಲೀಷ್ ಭಾಳ ಬರೆಯೋದು ಬೇಡ. CZ ಕರೆಕ್ಟಾ. CZ ಕಾಪರ ಜಿಂಕ್ ಯಾವ ಅನುಪಾತ ಅವ್ರಿ 25 12 ಅನುಪಾತ ಅದಾವ. ಅವುಗಳ ಮೊತ್ತ ಎಷ್ಟಾಗೈತಿ 370 ಆಗೈತಿ. 370 ಎರಡೂ ಕೂಡಿಸಿ ಆಗಿರ್ಬೇಕಲ್ಲ. 25 + 12 37 ಅನುಪಾತ ಆಗೈತಿ. 37 ಅನುಪಾತಕ್ಕೆ ಎಷ್ಟೈತಿ 370 ಐತಿ. ನಮಗೇನು ಕೇಳ್ಯಾನ ಕಾಪರ್ ಮತ್ತು ಕಾಪರ್ದು ಎಷ್ಟು ಪಾಲು ಐತಿದ್ರೆ 37ರಾಗ 25 ಅನುಪಾತ ಐತಿ. ಹಾಗಾದ್ರೆ 37 ಎಷ್ಟಲೇ ರೀ 37 ಹತ್ಲೆ 370. ಹಾಗಾದ್ರೆ 25 ಹತ್ಲೆ 250. ಎಲ್ಲದ 250 ಬಿ ಆಪ್ಷನ್ ಕರೆಕ್ಟ್. ಕಾಪರ್ ಮತ್ತು ಜಿಂಕ್ 25 ಅನುಪಾತ 12
ಔದಳ ಮೊತ್ತ 370 kg ಬರ್ಬೇಕು. ಇಲ್ಲಿ kg ಬರಬೇಕು. ಯಾಕಂದ್ರೆ ನಾ ಬಿಡಿಸ್ತಿರ್ತೇನಲ್ಲ ಮಾಸ್ತರ್ ಅದನ್ನು ಗೊತ್ತಾಗಿಲ್ಲ, ಕ್ವಶನ್ ಪೇಪರ್ ಟೈಪ್ ಮಾಡಿರ್ತಾವೆ ನಮ್ಮ ಹುಡುಗರು, ಮಿಸ್ಟೇಕ್ ಆಗ್ತಿರ್ತಾವೆ. ತಾಪತ್ ಮತ್ತು ಜಿಂಕ್ 25 ಅನುಪಾತ 12 ಐತಿ. ಔದಳ ಮೊತ್ತ ಏನಾಗಿತ್ತ, ಔದಳ ಏನೈತಿ, ವೇಟ್ ಏನೈತಿ, ವೇಟ್ ಇಲ್ಲಿ ಏನ್ರಿ ವೇಟ್ ಎಷ್ಟೈತಿ, 370 kg ಐತಿ. ಹಾಗಾದ್ರೆ ಪ್ರಾಪರ್ ವೇಟ್ ಇದು ಕರೆಕ್ಟಾ. ಕ್ವಶನ್ ಸೇಮ್. ಕಾಪರ್ 25 ಅನುಪಾತ, ಜಿಂಕ್ 12 ಅನುಪಾತ, 2 ಕೂಡಿ 320 kg ಅಂದ್ರೆ 37 ಅನುಪಾತಕ್ಕೆ ಎಷ್ಟು, 370. ಕಾಪರ್ ಕೇಳೇನ 25, 37 ಹತ್ಲೆ 370, 25 ಹತ್ಲೆ 250. ಬಿ ಆಪ್ಷನ್ ಕರೆಕ್ಟ್. SSGD 2024 ಐತಿ ನೋಡಿ, ಮತ್ತ ಎಲ್ಲ 2024 ಜಾತ್ರೆ ಈಗ. ಈಗ ಬತ್ ನೋಡು. ಪಿ ಅನುಪಾತ ಕ್ಯೂ ಅನುಪಾತ ಆರ್ ಇಕ್ವಲ್ ಟು 9 ಅನುಪಾತ 10 11. ಹಾಗಾದ್ರೆ ಪಿ ಪ್ಲಸ್ ಕ್ಯೂ, ಕ್ಯೂ ಪ್ಲಸ್ ಆರ್ ಪ್ಲಸ್ ಇ. ಹಾಗಾದ್ರೆ ಇದು ಪಿ ಕ್ಯೂ ಆರ್, ಪಿ ಅಂದ್ರ ಪ್ಲಸ್ ಕ್ಯೂ ಕೇಳೇನ, ಕ್ಯೂ ಪ್ಲಸ್ ಆರ್, ಆರ್ ಪ್ಲಸ್ ಪಿ ಕೇಳೇನ. ಹಾಗಾದ್ರ ಪಿ ಪ್ಲಸ್ ಕ್ಯೂ. ಪಿ ಅಂದ್ರ 9 ಐತಿ, ಕ್ಯೂ ಅಂದ್ರ 10 ಐತಿ. 9 10 ಅನುಪಾತ, ಕ್ಯೂ ಅಂದ್ರ 10 ಐತಿ, ಆರ್ ಅಂದ್ರ 11 ಐತಿ, ಆರ್ ಅಂದ್ರ 11 ಐತಿ, ಇದು ಅಂದ್ರ 9 ಐತಿ. ಹಾಗಾದ್ರ 19 21 20. ಹಾಗಾದ್ರೆ ಯಾವ್ದು ಕರೆಕ್ಟ್ ರೀ? ಎ ಕರೆಕ್ಟ್. ಪಿ ಅನುಪಾತ ಕ್ಯೂ ಅನುಪಾತ ಆರ್ ಅಂದ್ರ 9 10 11. ಪಿ ಪ್ಲಸ್ ಕ್ಯೂ, ಕ್ಯೂ ಪ್ಲಸ್ ಆರ್, ಆರ್ ಪ್ಲಸ್ ಪಿ. SSGD 21/2/2024 ಜಂಪ್ ಆಗಿ ಕ್ವಶನ್ ಐತೆ ನೋಡು. ಮತ್ತ ಮುಂದಿನ ಜಂಪ್ ಆಗುತ್ತಾ. ಪಿ ಪ್ಲಸ್ ಕ್ಯೂ ಅಂದ್ರ 9 ಪ್ಲಸ್ 10 19, ಕ್ಯೂ ಪ್ಲಸ್ ಆರ್ ಅಂದ್ರ 10 ಪ್ಲಸ್ 11 21, ಆರ್ ಪ್ಲಸ್ ಪಿ ಅಂದ್ರ 10 ಪ್ಲಸ್ 11 10 ಪ್ಲಸ್ 9 20. 19 21 20 ಎಲ್ಲಿದ? ಎ ಆನ್ಸರ್ ಕರೆಕ್ಟ್. ವೆರಿ ಗುಡ್. SSGD ಐತಿ, ನೋಟ್ಸ್ ಮಾಡ್ಕೋರಿ, ಬರ್ಕೋರಿ. ಈಗಿನ ನೋಟ್ಸ್ ಮಾಡೋದು ನಡೀತೈತಿ. ಇನ್ನ 4 ದಿನ ಎಕ್ಸಾಮ್ ಐತಿ. ಈ ಕೈ ಬಿಟ್ರಿ ಮನೆಗೆ ಯಾವ ತ ನಡಿ ಅಂದನ, ಎಂ ಅನುಪಾತ ಎನ್ ಅನುಪಾತ ಸಿ ತ ನಡಿ ಅಂದನ. ಹಾಗಾದ್ರೆ ಏನು ಕೊಟ್ಟನ, 4m ಈಕ್ವಲ್ ಟು 5n ಈಕ್ವಲ್ ಟು 20c ಕೊಟ್ಟನ. ನಮಗೇನು ಕೇಳ್ಯಾನ, ಎಂ ಅನುಪಾತ ಎನ್ ಅನುಪಾತ ಸಿ ಕೇಳ್ಯಾನ. ಎಂ ಅನುಪಾತ ಎನ್ ಅನುಪಾತ ಸಿ ಕೇಳ್ಯಾನ ಅಂದ್ರೆ ಎಂ ಕೇಳ್ಯಾನ ಅಂದ್ರೆ ಎಂ ಬಿಟ್ಟು ಬಿಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡಬೇಕು. 5 2 10 100, 5 2 10 100. ಎಂ ಕೇಳ್ಯಾನ ಅಂದ್ರೆ ಎಂ ಬಿಟ್ಟು ಮಲ್ಟಿಪ್ಲೈ ಮಾಡೋದು, ಇದೊಂದು ಮಲ್ಟಿಪ್ಲೈ ಇದು ಮಾಡುವ. 25 100. ಈಗ ಏನು ಕೇಳ್ಯಾನ, ಎನ್ ಕೇಳ್ಯಾನ. ಎನ್ ಕೇಳಿದ್ರೆ ಎನ್ ಬಿಡೋದು, ಇದು ಮಲ್ಟಿಪ್ಲೈ 4 × 20, 4 2 8 80. ಈ ಸಿ ಕೇಳ್ಯಾನ, ಇದು ಬಿಟ್ಬಿಡುದು, 5 4 20. ಇಲ್ಲಿ 0 ಅದ, ಇಲ್ಲಿ 0 ಅದ, ಇಲ್ಲಿ 0 ಅದ. 2 5 2 4 2 1 5 4 ಅನುಪಾತ 1. ಸಿಂಪಲ್ ಐತ್ ಕ್ವಶನ್ ನೋಡ್ರಿ. 4m ಈಕ್ವಲ್ ಟು 5n ಈಕ್ವಲ್ ಟು 20c. ದೆನ್ ಎಂ ಅನುಪಾತ ಎನ್ ಅನುಪಾತ ಸಿ ಕೇಳೋಣ. ಈ ಸಮಾತ್ ಕೊಟ್ಟಿರ್ತಾನಲ್ಲ, ಹಿಂಗೆ ಸಮಾತ್ ಕೊಟ್ಟಾಗ ಏನು ಮಾಡೋದು, ಎಂ ಕೇಳಿದಂದ್ರೆ ಎಂ ಬಿಡೋದು, ಇವನಿಗೆ ಬಿಡೋದು, ಇವನಿಗೆ ಮಲ್ಟಿಪ್ಲೈ ಮಾಡೋದು. 5 20 100. ಎನ್ ಕೇಳಿದಂದ್ರೆ ಎನ್ ಬಿಡೋದು, 24 80. ಸಿ ಬೇಕಂದ್ರೆ ಸಿ ಬಿಟ್ಬಿಡೋದು, 5 4 20. ಇಲ್ಲಿ 0 ಇಲ್ಲಿ 0 ಇಲ್ಲಿ 0 ಹೋಯ್ತು. 2 5 10 2 4 8 2 1 2 5 ಅನುಪಾತ 4 ಅನುಪಾತ 1. ಓಕೆ, ಇಲ್ಲಿಗೆ ನಮ್ದು ಕ್ವಶನ್ ಇವತ್ತಿನ PDF ಮುಗೀತು. ಇದೇ ಥರ ಡೈಲಿ ಕ್ಲಾಸ್ಗಳಿರ್ತಾವ. ಕ್ಲಾಸ್ಗಳ ಅನಿಸಿಕೆ ಮತ್ತು ನಿಮಗೇನು ಅರ್ಥ ಆಗೈತಿ, ಏನು ಅರ್ಥ ಆಗಿಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಅದೇ ಥರ ಏನು ಮಾಡಿರಿ, ಕ್ಲಾಸ್ಗಳ ಇಷ್ಟ ಆಗಿತ್ತು, SSGD ಇರುತ್ತೆ, ಬೇರೆ ಯಾವುದೇ ಇರೋಂಗಿಲ್ಲ. ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಏನರ ಮಾಡಿರಿ. ಒಟ್ಟು 2025 GD ಪಾಸ್ ಆದ್ರಿ. ಮೊದಲು ಓದ್ರಿ, ಎಲ್ಲ ಬಿಡ್ರಿ. ಇಲ್ಲ ಆಫ್ಲೈನ್ ಕ್ಲಾಸ್ ಬೇಕಂದ್ರೆ ಆಫ್ಲೈನ್ ಕ್ಲಾಸ್ ಬರ್ರಿ. ವಿಜಯಪುರ ಒಳಗೆ ಸ್ನೇಹಜೀವಿ ಅಕಾಡೆಮಿ ಒಳಗೆ SSGD ಸಂಬಂಧಿ ಬ್ಯಾಚ್ ಅದಾವ. SSGD 100% ರಿಸಲ್ಟ್ ಅದಾವ. ಮೆಥ್ಸ್ ರೀಸನಿಂಗ್ ಕ್ಲಾಸ್
ನೀವು ಬರ್ರಿ, ಅಲ್ಲಿ ನಾನು ಅಲ್ಲೇ ಇರ್ತೀನಿ. ನಿಮ್ಗೆ ಆನ್ಲೈನ್ ಹೇಳ್ತೀನಿ, ಆಫ್ಲೈನ್ ಬೇಕಂದ್ರೆ ಸ್ನೇಹಜೀವಿ ಅಕಾಡೆಮಿ ವಿಸಿಟ್ ಕೊಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಬೈ, ಟೇಕ್ ಕೇರ್, ಗುಡ್ ನೈಟ್.